ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂತಂದರೆ, ಈಗ ಆಲ್ರೆಡಿ ತಾವುಗಳು ಏನು ಮೊರಾರ್ಜಿ ದೇಸಾಯಿಯ ಏನು ಒಂದು 2ನೇ ಸುತ್ತಿನ ಸೀಟು ಹಂಚಿಕೆಗಾಗಿ ತಾವೆಲ್ಲ ಕಾಯ್ತಾ ಇದ್ರಿ. ಈ ಒಂದು ಮೊರಾರ್ಜಿ ದೇಸಾಯಿಯ ಏನು ಈ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆ ಈಗ ಆಲ್ರೆಡಿ ಬಿಡುಗಡೆಯಾಗಿದ್ದು, ತಾವೆಲ್ಲರೂ ಲಿಸ್ಟ್ನಲ್ಲಿ ನಿಮ್ಮ ಮಗುವಿನ ಹೆಸರನ್ನು ತಾವೆಲ್ಲರೂ ಪರಿಶೀಲನೆ ಮಾಡಿರ್ಬೋದು. ತಾವೆಲ್ಲ ಕಮೆಂಟ್ ಮುಖಾಂತರ ಕೇಳ್ತಾ ಇದ್ರಿ, ಅದರಂತೆ ನಾನು ನಿಮಗೆ ಜಿಲ್ಲಾವಾರು ಲಿಸ್ಟ್ಗಳನ್ನು ಕೂಡ ಕಳಿಸಿಕೊಟ್ಟಿದ್ದೇನೆ. ಜಿಲ್ಲಾವಾರು ಲಿಸ್ಟ್ನಲ್ಲಿ ನಿಮ್ಮ ಮಗುವಿನ ಅಥವಾ ನಿಮ್ಮ ವಿದ್ಯಾರ್ಥಿಯ ಹೆಸರುಗಳನ್ನು ತಾವುಗಳು ಪರಿಶೀಲನೆ ಮಾಡಿದ್ದೀರಿ ಅಂದ್ಕೊಳ್ತೀನಿ. ತಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ತಾವುಗಳು ಕಮೆಂಟ್ ಮುಖಾಂತರ ಮಾಹಿತಿಯನ್ನು ಪಡೆದುಕೊಳ್ಬೋದು. ನಿಮಗೆ ಕಮೆಂಟ್ ಮುಖಾಂತರ ನಾನು ರಿಪ್ಲೈಯನ್ನು ಕೊಡ್ತೇನೆ. ಓಕೆ, ಈಗ ಆಲ್ರೆಡಿ ಏನು ಜಿಲ್ಲಾವಾರು ತಾವುಗಳು ಲಿಸ್ಟ್ನಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ನೋಡಿದರೆ, ಓಕೆ, ಇಲ್ಲಿ ನಿಮಗೆ ಸರಿಯಾದ ಕ್ರಮದಲ್ಲಿ SATS ನಂಬರ್ ಈ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗದೇ ಇರ್ಬೋದು. ಆದರೆ ನೀವು ಕಂಪ್ಯೂಟರಲ್ಲಿ ನೋಡಿದರೆ ನಿಮಗೆ ಸರಿಯಾಗಿ ಈ ನಿಮ್ಮ ಮಗುವಿನ ಹೆಸರಿನ ಮುಂದೆ SATS ನಂಬರ್ ಸರಿಯಾದ ಕ್ರಮದಲ್ಲಿ ಕಾಣಿಸ್ತಾ ಇರುತ್ತೆ. ಹಂಗಿದ್ರೆ ಈ ಒಂದು ಪ್ರವೇಶಕ್ಕೆ ತಾವೆಲ್ಲ ಏನೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದಾದರೆ, ಇದರ ಒಂದು ಅಡ್ಮಿಷನ್ ಕೊನೆಯ ದಿನಾಂಕದ ಬಗ್ಗೆ ಮಾಹಿತಿ ಕೂಡ ಇನ್ನೂ ಬಂದಿಲ್ಲ. ಅದರ ಬಗ್ಗೆ ಮಾಹಿತಿ ಬಂದ ತಕ್ಷಣವೇ ತಮಗೆ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿಸ್ತೇನೆ. ಸಬ್ಸ್ಕ್ರೈಬ್ ಇನ್ನೂ ಯಾರು ಕೂಡ ಆಗಿಲ್ಲ, ಅವರು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಈ ಒಂದು ಅಡ್ಮಿಷನ್ನ ಕೊನೆಯ ದಿನಾಂಕ ಯಾವಾಗ ಅನ್ನೋದರ ಬಗ್ಗೆ ಮಾಹಿತಿ ಬಂದ ತಕ್ಷಣವೇ ತಮಗೆ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೇನೆ. ಓಕೆ, ಹಾಗಿದ್ರೆ ಇದಕ್ಕೆ ಬೇಕಾದಂಥ ಮುಖ್ಯ ದಾಖಲೆಗಳು ಏನಪ್ಪ ಅಂತಂದರೆ, ವಿದ್ಯಾರ್ಥಿ ಏನು ಪ್ರವೇಶ ಪರೀಕ್ಷೆ ಅಂದ್ರೇನು ಮೊರಾರ್ಜಿ ಪ್ರವೇಶ ಪರೀಕ್ಷೆಯನ್ನು ಅಟೆಂಡ್ ಆದಾಗ ಏನೊಂದು ಹಾಲ್ ಟಿಕೆಟ್ ಬಂದಿರುತ್ತೆ, ಆ ಒಂದು ಹಾಲ್ ಟಿಕೆಟನ್ನು ಅಂದರೆ ಗುರುತಿನ ಚೀಟಿಯನ್ನು ವಿದ್ಯಾರ್ಥಿಗಳು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ಅಂದ್ರೆ ಅವ್ರಿಗೂ ಕೂಡ ಖಚಿತ ಆಗಬೇಕು ಈ ಒಂದು ವಿದ್ಯಾರ್ಥಿ ಮೊರಾರ್ಜಿ ದೇಸಾಯಿ ಪರೀಕ್ಷೆಯನ್ನು ಬರೆದಿದ್ದಾನೆ ಇಲ್ಲ ಅನ್ನೋದನ್ನು ಖಚಿತಪಡಿಸಿಕೊಳ್ಳಲು ಆ ಒಂದು ಪ್ರವೇಶ ಪತ್ರವನ್ನು ತೆಗೆದುಕೊಂಡು ಹೋಗಬೇಕು. ಮತ್ತು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ತಮ್ಮ ಆಧಾರ್ ಕಾರ್ಡು ಮತ್ತು ನಮ್ಮ ಒಂದು ಶಾಲೆಯ ಸರ್ಟಿಫಿಕೇಟ್ನಲ್ಲಿ ವಿದ್ಯಾರ್ಥಿ ಹೆಸರು ಕೂಡ ಒಂದೇ ರೀತಿಯಾಗಿರಬೇಕು. ತಂದೆಯ ಹೆಸರು ಇದೆ ಇಲ್ಲ ಎಂಬುದನ್ನು ಕೂಡ ತಾವುಗಳು ಪರಿಶೀಲನೆಯನ್ನು ಒಂದು ಬಾರಿ ಮಾಡಿಕೊಳ್ಬೇಕಾಗ್ತದೆ. ಈ ಎಲ್ಲ ಮಾಹಿತಿಗಳು ಮತ್ತು ಅದೇ ರೀತಿಯಾಗಿ ತಮ್ಮ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ, SC/ST ಅವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಕೂಡ ಬೇರೆ ಬೇರೆ ಇರ್ತದೆ. ತಾವುಗಳು ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗ್ತದೆ. ಮತ್ತು ಉಳಿದ ಕಾಸ್ಟ್ಗಳವರಿಗೆ ಇನ್ಕಮ್ ಮತ್ತು ಕಾಸ್ಟ್ ಎರಡು ಬೇರೆ ಬೇರೆ ಇರ್ತದೆ. ಆ ಒಂದು ಕಾರಣಕ್ಕೆ ತಾವುಗಳು ಆ ಒಂದು ಕಾಸ್ಟ್ ಸರ್ಟಿಫಿಕೇಟನ್ನು ಕೂಡ ಇನ್ಕಮ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ತಂದೆ ಮತ್ತು ತಾಯಿ ಆಧಾರ್ ಕಾರ್ಡ್ಗಳು ಮತ್ತು ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಓಕೆ, SATS ನಂಬರ್ ಇಲ್ಲಿ ಇರುತ್ತೆ, ಅವರೆಲ್ಲ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಈ ಎಲ್ಲ ದಾಖಲಾತಿಗಳನ್ನು ತಾವುಗಳು ತೆಗೆದುಕೊಂಡು ಹೋಗಬೇಕು. ಕನ್ನಡ ಮಾಧ್ಯಮ ವಿದ್ಯಾರ್ಥಿ, ಇಂಗ್ಲೀಷ್ ಮಾಧ್ಯಮ, ಯಾವ ಒಂದು ಮಾಧ್ಯಮದಿಂದ ವಿದ್ಯಾರ್ಥಿ ಬಂದಿರ್ತಾನೆ ಅದರ ಒಂದು ಅಭ್ಯಾಸ ಪ್ರಮಾಣ ಪತ್ರವನ್ನು ತಾವುಗಳು ತೆಗೆದುಕೊಂಡು ಹೋಗಬೇಕಾಗ್ತದೆ. ಇಷ್ಟೆಲ್ಲ ದಾಖಲೆಗಳನ್ನು ತಾವುಗಳು ತೆಗೆದುಕೊಂಡು ಹೋದರೆ ತಮಗೆ ಅಡ್ಮಿಷನ್ ಪ್ರವೇಶಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಇದರ ಕೊನೆಯ ದಿನಾಂಕ ಬಂದ ತಕ್ಷಣವೇ ಕೂಡ ತಮಗೆ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿಸ್ತೇನೆ. ಓಕೆ, ತಾವುಗಳು ಏನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತಮಗೆ ಮಾಹಿತಿ ಸುಲಭವಾಗಿ ದೊರಕ್ತದೆ. ಈಗ ನೋಡ್ರಿ, ಆದರ್ಶ ವಿದ್ಯಾಲಯ 3ನೇ ಸುತ್ತಿನ ಹಂಚಿಕೆ ಮುಗಿದ ನಂತರನೂ ಕೂಡ 4ನೇ ಸುತ್ತಿನ ಸೀಟು ಹಂಚಿಕೆ ಬಂದಿದೆ. ಅಂದರೆ ಎಲ್ಲ ಶಾಲೆಗಳಲ್ಲಿ ಉಳಿದ ಸೀಟುಗಳಿಗೆ ಮತ್ತೊಂದು ಸಲ ಅವರು ಪ್ರವೇಶವನ್ನು ಕರೆದಿದ್ದಾರೆ. ಅದೇ ರೀತಿಯಾಗಿ ಇದರಲ್ಲಿನೂ ಸೀಟುಗಳು ಉಳಿದ ನಂತರ ಪ್ರವೇಶಾತಿ ಕರೆಯುವಂಥ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಮಾಹಿತಿ ಬಂದ ಕೂಡಲೇ ಕೂಡ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮತ್ತು ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೆ ವಿಡಿಯೋಗಳನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ವಿಡಿಯೋವನ್ನು ತಾವೆಲ್ಲರೂ ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಓಕೆ.